ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಅನುಪಮ ಪುಟ್ಟ ಪ್ರಪಂಚ. ಇವತ್ತು ನಾನು ಕೈಮಾ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಯಾವುದೇ ಥರದ ಮೊಟ್ಟೆ ಹಾಗೂ ಕಡಲೆ ಪುಡಿನ ಬಳಸ್ತೇನೆ ಮಾಡ್ತಾಯಿದ್ದೀನಿ. ತುಂಬ ಸುಲಭವಾಗಿ ಬೇಗ ನಾವು ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ಮೊಟ್ಟೆ ಬೇಕೇ ಬೇಕು, ಕಡಲೆ ಪುಡಿ ಬೇಕೇ ಬೇಕು ಅಂತ ಏನಿಲ್ಲ. ಕೈಮಾ ಉಂಡೆ ಹೊಡಿದೇನೆ ಇರೋ ಹಾಗೆ ನಾವು ಕೈಮಾ ಮತ್ತು ಸಾಂಬಾರನ್ನ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡೋದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಹಾಗಿದ್ರೆ ಬನ್ನಿ, ತಡ ಮಾಡೋದು ಬೇಡ, ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ನಾನು ಒಂದು ಕಡಾಯಿನ ತೊಗೊಂಡಿದ್ದೀನಿ. ಆ ಕಡಾಯಿಗೆ ಒಂದು 4 ಸ್ಪೂನ್ನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಟೇಬಲ್ ಸ್ಪೂನಲ್ಲಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಕಾದ ನಂತರ 1 ಇಂಚಷ್ಟು ಶುಂಠಿನ ತೊಳೆದು ಚೆನ್ನಾಗಿ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಸ್ವಲ್ಪ ನಾನು ಕಟ್ ಮಾಡಿ ಹಾಕೋತಾ ಇದ್ದೀನಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಮೆಣಸು, ಹಾಗೆ 2 ಹಸಿರು ಮೆಣಸಿನ್ಕಾಯಿನ ಮುರಿದು ಹಾಕ್ಕೊಂಡಿದ್ದೀನಿ. ನೀವು ಖಾರಕ್ಕೆ ಅನುಗುಣವಾಗಿ ಇಷ್ಟನ್ನು ಬಳಸ್ಬೋದು. ನಾನು ಚಿಲ್ಲಿ ಪೌಡರ್ನು ಬಳಸೋದ್ರಿಂದ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಅನುಗುಣವಾಗಿ. ಹಾಗೆ 2 ಗೆಡ್ಡೆ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಬಿಡಿಸ್ಬಿಟ್ಟು. ಹಾಗೆ ಒಂದು ಮೀಡಿಯಮ್ ಸೈಜು ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಅರ್ಧ ಸ್ಪೂನ್ನಷ್ಟು ಚಕ್ಕೆ ಲವಂಗ ಪೌಡರ್ ಮಾಡಿರೋದನ್ನು ಪುಡಿನ ಹಾಕ್ಕೊಂಡಿದ್ದೀನಿ. ನೀವು ಹಾಗೆ ಹಾಕ್ಕೊಳ್ಳೋದಾದರೆ 4 ಲವಂಗ, 2 ಪೀಸ್ ಚಕ್ಕೆನ ಹಾಕ್ಕೊಳ್ಳಿ. ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಆ ಥರ ಫ್ರೈ ಮಾಡ್ಕೊಳ್ಳಿ. ತುಂಬ ಏನು ಸಾಫ್ಟಾಗೇನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ಈ ಥರ ಸ್ವಲ್ಪ ಸಾಫ್ಟ್ ಆದರೆ ಸಾಕು. ಇಷ್ಟು ಫ್ರೈ ಆದಮೇಲೆ ನಾನು ಟೊಮೊಟೊ ಹಣ್ಣನ್ನು 3 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಅಂದರೆ ಪುಟಾಣಿ ಟೊಮೊಟೊ, ನಾಟಿ ಟೊಮೊಟೊ 3 ಹಾಕ್ಕೊಂಡಿದ್ದೀನಿ. ನೀವು ದಪ್ಪ ಸೈಜು ಟೊಮೊಟೊ ಆದರೆ ಒಂದೇ ಒಂದು ಹಾಕ್ಕೊಳ್ಳಿ. ಪುಟಾಣಿ ಟೊಮೊಟೊ ಆಗಿರೋದ್ರಿಂದ ನಾನು 3 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಹಾಕ್ಕೊಂಡು ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಆ ಥರ ಫ್ರೈ ಮಾಡ್ಕೊಳ್ಳಿ. ನೋಡಿ, ಟೊಮೊಟೊ ಎಲ್ಲ ಸಾಫ್ಟ್ ಆಗಿದೆ. ಈ ಥರ ಟೊಮೊಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ನಾನು 1 ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ. ನೀವೆಷ್ಟು ಸಾಂಬಾರು ಪ್ರಮಾಣ ಮಾಡ್ತೀರಾ ಅಷ್ಟು ತೆಂಗಿನಕಾಯಿ ತುರಿನ ಹಾಕೋಬೋದು. ನಾನಿಲ್ಲಿ 1 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ನಾನು ತಗೊಂಡಿರೋ ಕೈಮಾಗೆ ಇಷ್ಟು ಪ್ರಮಾಣದಲ್ಲಿ ಸಾಂಬಾರು ಮತ್ತು ಕೈಮಾಗೆ ಸಾಕಾಗುತ್ತೆ. ನೀವು ಜಾಸ್ತಿ ಪ್ರಮಾಣದಲ್ಲಿ ಸಾಂಬಾರು ಏನಾದರೂ ಬೇಕು ಅನಿಸಿದ್ರೆ ಇನ್ನೂ 1/4 ಕಪ್ಪಷ್ಟು ನೀವು ತೆಂಗಿನಕಾಯಿ ತುರಿನ ಸೇರಿಸ್ಕೋಬೋದು. ಹಾಗೆ ಇಲ್ಲಿ ನಾನು 2 ಸ್ಪೂನ್ನಷ್ಟು ಟೇಬಲ್ ಸ್ಪೂನಲ್ಲಿ ಕಡಲೆನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ನೀವು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ತೆಂಗಿನಕಾಯಿ ಹಾಕ್ಕೊಂಡ್ಮೇಲೆ ನೀವು ತುಂಬ ಹೊತ್ತೇನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಿಸಿನಲ್ಲೇ ನೀವು ಫ್ರೈ ಮಾಡಿಕೊಂಡ್ರೆ ಸಾಕು. ಫ್ಲೇಮ್ನ ಆಫ್ ಮಾಡಿಬಿಟ್ಟು ನೀವು ಸ್ವಲ್ಪ ಈ ಥರ ಬಿಸಿನಲ್ಲೇ ಚೆನ್ನಾಗೆಲ್ಲ ಮಿಕ್ಸ್ ಆಗಬೇಕು. ಫ್ರೈ ಮಾಡಿರೋದೆಲ್ಲ ಆ ಥರ ಫ್ರೈ ಮಾಡಿಕೊಂಡು ಅದೇ ನೀವು ಕಡಾಯಿನಲ್ಲಿ ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಟ್ಟುಬಿಡಿ. ಆ ಬಿಸಿನಲ್ಲೇ ಬೇರೆ ಏನು ನೀವು ಚೇಂಜ್ ಮಾಡೋ ಪಾತ್ರೆ ಚೇಂಜ್ ಮಾಡೋ ಅವಶ್ಯಕತೆ ಏನಿಲ್ಲ. ಈಗ ಇದು ತಣ್ಣಗಾಗಲಿ, ಆಮೇಲೆ ನಾವು ರುಬ್ಕೊಳ್ಳೋಣ. ನೋಡಿ, ಫ್ರೈ ಮಾಡಿರೋ ಮಸಾಲೆ ಎಲ್ಲ ತಣ್ಣಗಾಗಿದೆ. ಈ ಥರ ತಣ್ಣಗಾದ್ಮೇಲೆ ನೀವು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು. ನೋಡಿ, ಇಲ್ಲಿ ನಾನು ಒಂದೇ ಜಾರಿಗೆ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ನೀವು ಚಿಕ್ಕ ಜಾರಲ್ಲಿ ರುಬ್ಕೊಳ್ಳೋದಾದರೆ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಳ್ಳಿ. ನಾನು ಒಂದೇ ಸಲ ಎಲ್ಲನೂ ಹಾಕ್ಕೊಂಡು ರುಬ್ಕೋತೀನಿ. ಎಲ್ಲ ಫುಲ್ಲು ಹಾಕ್ಕೊಳ್ಳಿ. ಹಾಕ್ಕೊಂಡು ಸ್ವಲ್ಪ ಇದನ್ನು ತರಿಯಾಗಿ ರುಬ್ಕೊಂಡು ಬನ್ನಿ. ಆಮೇಲೆ ನಾವು ಮಸಾಲೆ ಪೌಡರ್ನ ಸೇರಿಸ್ಕೊಳ್ಳೋಣ. ಫಸ್ಟೇ ಹಾಕ್ಕೊಂಡ್ರೆ ಅದು ಸ್ವಲ್ಪ ಪೌಡರು ಹಾಕಿದ್ರೆ ಗಟ್ಟಿಯಾಗಿಬಿಡುತ್ತೆ. ಆವಾಗ ಪೂರ್ತಿ ಎಲ್ಲ ನುಣ್ಣಗೆ ಗ್ರೈಂಡ್ ಆಗೋದಿಲ್ಲ. ಸ್ವಲ್ಪ ಇದನ್ನು ನೀವು ತರಿಯಾಗಿ ರುಬ್ಕೊಂಡು ಬನ್ನಿ. ನೀರನ್ನು ಹಾಕೋಬೇಡಿ. ಯಾವುದೇ ಕಾರಣಕ್ಕೂ ಕೈಮಾಗೆ ನಾವು ಮಾಡುವಾಗ ನೀರನ್ನು ಹಾಕೋಬಾರ್ದು. ಈರುಳ್ಳಿ ಹಾಗೂ ಟೊಮೊಟೊನಲ್ಲಿ ನೀರಿನಂಶ ಇರೋದ್ರಿಂದ ನೀವು ನೀರನ್ನು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗೆ ಸ್ವಲ್ಪ ಆನ್ ಆಫ್ ಮಾಡಿಕೊಂಡೆ ನೀವು ಫುಲ್ಲು ಗ್ರೈಂಡ್ ಮಾಡ್ಕೊಳ್ಳಿ. ಸ್ವಲ್ಪ ತರಿಯಾಗಿದ್ದರೂ ಪರವಾಗಿಲ್ಲ. ಈ ಥರ ನೋಡಿ ಗ್ರೈಂಡ್ ಮಾಡ್ಕೊಳ್ಳಿ. ಫುಲ್ಲು ನುಣ್ಣಗೆ ನೀವು ಏನು ಗ್ರೈಂಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಉಂಡೆಗೆ ನಾವು ತಗೊಳ್ಳೋವರೆಗೂ ಸ್ವಲ್ಪ ತರಿಯಾಗಿದ್ದರೂ ಪರವಾಗಿಲ್ಲ. ನೋಡಿ, ಸ್ವಲ್ಪ ಕಡಲೆ ಹಾಗೆ ಇದೆ. ನಾವು ಪುನಃ ಗ್ರೈಂಡ್ ಮಾಡಬೇಕು.
ನಾನಿಲ್ಲಿ 1 ಸ್ಪೂನಷ್ಟು ಧನಿಯಾ ಪೌಡರು, 1 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು, ಹಾಗೆ 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ನೀವು ಖಾರಕ್ಕೆ ಅನುಗುಣವಾಗಿ ಬಳಸ್ಬೋದು. ಇಷ್ಟನ್ನು ಹಾಕ್ಕೊಂಡು ನಾನು ರುಬ್ಕೊಂಡು ಬಂದಿದ್ದೀನಿ. ನಾನು ಇದನ್ನು ರುಬ್ಬುವಾಗ ಸ್ವಲ್ಪ ಒಂದು ಅರ್ಧ ಟೀ ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ನಾವು ಸಾಂಬಾರು ಪೌಡರ್ ಹಾಕ್ಕೊಂಡ್ಮೇಲೆ ಇನ್ನೂ ಗಟ್ಟಿಯಾಗುತ್ತೆ. ಹಾಗಾಗಿ ಫುಲ್ಲು ಎಲ್ಲ ಗ್ರೈಂಡ್ ಆಗೋದಿಲ್ಲ, ಸ್ವಲ್ಪ ನೀರನ್ನು ಹಾಕ್ಕೋಬೇಕು. ಆದರೆ ತುಂಬ ನೀರನ್ನು ಹಾಕ್ಕೋಬೇಡಿ. ನೋಡಿ ಯಾವ ಕನ್ಸಿಸ್ಟೆನ್ಸಿನಲ್ಲಿದೆ ಗ್ರೈಂಡ್ ಮಾಡಿರೋದು ಅಂತ. ಈ ಥರ ಗಟ್ಟಿಯಾಗಿರಬೇಕು. ಅದು ಸ್ವಲ್ಪ ಗ್ರೈಂಡ್ ಆಗೋದಕ್ಕೆ ಎಷ್ಟು ನೀರು ಅವಶ್ಯಕತೆ ಇದೆ ಅಷ್ಟು ನೀವು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಅಂದರೆ 1 ಸ್ಪೂನು ಅಥವಾ 2 ಸ್ಪೂನು 3 ಸ್ಪೂನು ಈ ಥರ ನೀವು ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಜಾಸ್ತಿ ನೀರನ್ನು ಹಾಕ್ಕೋಬೇಡಿ. ಈಗ ನಾನು ಇಲ್ಲಿ ಕೈಮಾ ಉಂಡೆಗೆ ಅಂತ 3 ಸ್ಪೂನಷ್ಟು ಎತ್ಕೊಂಡಿದ್ದೀನಿ. ನೋಡಿ ಇವಾಗ ನೀವು ಜಾರಲ್ಲಿ ಎಷ್ಟು ಮಸಾಲೆ ಇದೆ ಅಷ್ಟಕ್ಕೆ ನೀವು ನೀರನ್ನು ಹಾಕ್ಕೊಂಡು ರುಬ್ಕೊಳ್ಳಿ. ಸಾಂಬಾರಿಗೆ ನುಣ್ಣಗೆ ರುಬ್ಕೊಳ್ಳಿ. ನಾನು ಇವಾಗ ಕೈಮಾ ಉಂಡೆಗೆ ಅಂತ ಮಸಾಲೆ 3 ಸ್ಪೂನಷ್ಟು ತೊಗೊಂಡಿದ್ನಲ್ಲ, ಅದಕ್ಕೆ ನಾನು ಕೈಮಾನ ಸೇರಿಸ್ಕೊತಾ ಇದ್ದೀನಿ. ಕೈಮಾನ ನಾನು ಚೆನ್ನಾಗಿ ತೊಳೆದು ನೀರೆಲ್ಲ ಚೆನ್ನಾಗಿ ಸೋರಿಸ್ಕೊಂಡು ಇಂಟ್ಕೊಂಡು ತಗೊಂಡಿದ್ದೀನಿ. ಈ ಥರನೂ ನೀವು ಮಾಡ್ಕೊಳ್ಳೋದ್ರಿಂದ ಕೈಮಾ ಉಂಡೆ ಒಡೆಯೋದಿಲ್ಲ. ಯಾವುದೇ ಕಾರಣಕ್ಕೂ ಕೈಮಾದಲ್ಲಿ ನೀರಿನಂಶ ಇರಬಾರ್ದು. ಆ ಥರ ನೀವು ತೊಳ್ಕೊಂಡು ಸೋರಿಸ್ಕೊಂಡು ಇಟ್ಕೋಬೇಕು. ನಾವು ಕೈಮಾ ಸಾಂಬಾರನ್ನ ಮಾಡೋದಕ್ಕಿಂತ 1 ಅವರ್ ಮುಂಚೆನೇ ನಾವು ಕೈಮಾನ ತೊಳೆದು ಸೋರಿಸ್ಕೊಂಡು ಇಟ್ಕೋಬೇಕು. ನೀರೆಲ್ಲ ಸೋರಿದ್ಮೇಲೆ ನಾವು ಸ್ವಲ್ಪ ಇಂಟ್ಕೊಂಡು ಸುದ ನೀರೆಲ್ಲ ತೆಕ್ಕೋಬೇಕು. ಆವಾಗ ಕೈಮಾನಲ್ಲಿ ನೀರಿಲ್ಲ ಅಂತಂದರೆ ಸ್ವಲ್ಪ ನೀವು ಮಸಾಲೆಗೆ ನೀರನ್ನು ಹಾಕ್ಕೊಂಡು ರುಬ್ಕೊಂಡ್ರೂ ನಡೆಯುತ್ತೆ. ಆ ಥರ ನೀವು ರುಬ್ಕೊಳ್ಳಿ. ನೋಡಿ ಇವಾಗ ನಾನು ಮಸಾಲೆಗೆಲ್ಲ ಕೈಮಾನ ಮಿಕ್ಸ್ ಮಾಡಿಕೊಂಡು ಈ ಥರ ಕೈನಲ್ಲೇ ಕಲಿಸ್ಕೊತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ನೀವು ಇವಾಗಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಕಲಿಸ್ಕೊಂಡು ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳಿ. ತುಂಬ ನುಣ್ಣಗೆ ಮಾಡ್ಕೋಬೇಡಿ. ಸ್ವಲ್ಪ ನೀವು ಆನ್ ಆಫ್ ಮಾಡಿಕೊಂಡು ನೀವು ಮಾಡ್ಕೋಬೇಕು, ಗ್ರೈಂಡ್ ಮಾಡ್ಕೋಬೇಕು. ತುಂಬ ಏನು ನುಣ್ಣಗೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ತಿನ್ನೋವಾಗ ಕೈಮಾ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಫುಲ್ಲು ಏನು ನೀವು ನುಣ್ಣಗೆ ಮಾಡ್ಕೋಬೇಡಿ. ನೋಡಿ ನಾನು ಯಾವ ಥರ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಅಂತ. ಈ ಥರ ನೀವು ಗ್ರೈಂಡ್ ಮಾಡ್ಕೊಳ್ಳಿ. ನಿಮಗೆ ಇನ್ನೂ ಕೈಮಾ ತಿನ್ನೋವಾಗ ಸಿಗಬೇಕು ಅನಿಸಿದ್ರೆ ನೀವು ಅರ್ಧ ಈ ಥರ ಗ್ರೈಂಡ್ ಮಾಡಿಕೊಂಡು ಮಿಕ್ಕದನ್ನ ಹಾಗೆ ನೀವು ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೋದು. ಇಲ್ಲಾಂದರೆ ಅದನ್ನು ಸ್ವಲ್ಪ ಒಂದು ಸಲ ಆನ್ ಆಫ್ ಮಾಡಿಕೊಂಡು ಹಾಕ್ಕೊಂಡ್ರು ನೀವು ಸಾಕಾಗುತ್ತೆ. ನೋಡಿ ಪುನಃ ನಾನು ಅರ್ಧ ಭಾಗ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ನೋಡಿ ಇನ್ನೂ ಒಂದು ಸಲ ನಾನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ನಿಮಗೇನಾದರೂ ಮೊಟ್ಟೆ ಹಾಕಿದ್ರೆ ಇಷ್ಟ ಆಗುತ್ತೆ ಅನಿಸಿದ್ರೆ ಮೊಟ್ಟೆನ ಸುದ ನೀವು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೋಬೋದು. ನಾನು ಮೊಟ್ಟೆ ಏನೋ ಹಾಕ್ಕೊಂಡಿಲ್ಲ, ಹಾಗೆಯೇ ಗ್ರೈಂಡ್ ಮಾಡ್ಕೋತೀನಿ. ಕೆಲವು ಸಲ ಮೊಟ್ಟೆ ಇರಲ್ಲ ಅಂತಂದರೆ ಕೈಮಾನ ಮಾಡೋಕ್ಕಾಗಲ್ಲ ಅಂತಾರೆ. ನಾನು ಯಾವುದೇ ಕಾರಣಕ್ಕೂ ಮೊಟ್ಟೆನ ಸೇರಿಸಿಲ್ಲ. ಯಾವುದೇ ಕಾರಣಕ್ಕೂ ಕೈಮಾ ಒಡೆಯೋದಿಲ್ಲ. ಇದೇ ಥರ ಮಾಡ್ಕೊಳ್ಳಿ. ಕೈಮಾನ ನೀವು ತೊಳೆದಾಗ ಚೆನ್ನಾಗಿ ನೀವು ಸೋರಿಸ್ಕೊಂಡು ನೀರೆಲ್ಲ ಇಟ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಕೈಮಾ ಒಡೆಯೋದಿಲ್ಲ. ನೋಡಿ ಇವಾಗ ನಾನು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಖಾರ ಕಮ್ಮಿ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ನಾನು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಎಲ್ಲ ನಾನು ಈ ಥರ ಕೈನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಥರ ಮಿಕ್ಸ್ ಮಾಡಿಕೊಂಡು ನೀವು ಒಂದು ಪ್ಲೇಟನ್ನು ಮುಚ್ಚಿ ಒಂದು 10 ನಿಮಿಷ ಎತ್ತಿಟ್ಬಿಡಿ. ನಾನು ಒಂದು 10 ನಿಮಿಷ ಎತ್ತಿಟ್ಟಿದ್ದೆ. ಈ ಥರ ಎತ್ತಿಡೋದ್ರಿಂದ ಮಸಾಲೆ ಮತ್ತು ಉಪ್ಪು ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಕೈಮಾ. ನೋಡಿ ಇವಾಗ 10 ನಿಮಿಷ ಆದಮೇಲೆ ನಾನು ಕೈಮಾನ ಉಂಡೆನ ಮಾಡ್ಕೋತಾ ಇದ್ದೀನಿ. ಕೈಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಉಂಡೆನ ಮಾಡ್ಕೋತಾ ಇದ್ದೀನಿ. ನಾನು ಯಾವುದೇ ಕಾರಣಕ್ಕೂ ಕಡಲೆ ಪುಡಿ ಮತ್ತು ಮೊಟ್ಟೆನ ಬಳಸಿಲ್ಲ. ಕಡಲೆ ಪುಡಿನ ಬೇಕು ಅಂದರೆ ನೀವು 1-2 ಸ್ಪೂನಷ್ಟು ಪುಡಿ ಮಾಡಿ ಹಾಕೋಬೋದು, ಇಲ್ಲಾಂದರೆ ಏನು ಅವಶ್ಯಕತೆ ಇಲ್ಲ. ಯಾವುದೇ ಕಾರಣಕ್ಕೂ ಕೈಮಾ ಉಂಡೆ ಒಡೆಯೋದಿಲ್ಲ. ಈ ಥರ ಕೈಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ನೀವು ಉಂಡೆನ ಮಾಡ್ಕೊಳ್ಳಿ. ನಿಮಗೆ ಯಾವ ಸೈಜ್ ಬೇಕು ಆ ಸೈಜಿನಲ್ಲಿ ಉಂಡೆನ ಮಾಡ್ಕೊಳ್ಳಿ. ನೋಡಿ ನಾನು ಎಲ್ಲ ಉಂಡೆನ ಈ ಥರ ಕಟ್ಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ನಾನು ತೊಗೊಂಡಿರೋ ಕೈಮಾನಲ್ಲಿ ಒಂದು 30 ಉಂಡೆಯಷ್ಟು ಆಗಿದೆ. ನೀವು ಯಾವ ಸೈಜಲ್ಲಿ ಮಾಡ್ತೀರಾ ಅಷ್ಟು ಪ್ರಮಾಣದಲ್ಲಿ ನಿಮಗೆ ಅಷ್ಟು ಕೈಮಾ ಉಂಡೆ ಆಗುತ್ತೆ. ನೋಡಿ ಇವಾಗ ನಾನು ಇನ್ನೂ ಒಂದು ಕಡಾಯಿನ ತೊಗೊಂಡು ಆ ಕಡಾಯಿಗೆ
ಒಂದು 5-6 ಸ್ಪೂನ್ನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಕಾದ ನಂತರ ಒಂದು ಸಣ್ಣ ಈರುಳ್ಳಿನ ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಕೈಮಾ ಜೊತೆ ನಮಗೆ ಒಂದು 4 ಪೀಸಷ್ಟು ಮಟನ್ ಪೀಸಸನ್ನು ಕೊಟ್ಟಿದ್ದರು. ಅದನ್ನು ಸೇರಿಸಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಈ ಥರ ಒಂದು 2 ಪೀಸ್ ಆದರೂ ನೀವು ಮಟನ್ ಪೀಸ್ನ ಹಾಕ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಕೈಮಾ ಉಂಡೆ ಸಾರು. ನೀವು ಒಬ್ಬೊಬ್ಬರು ಹಾಕೋದಿಲ್ಲ, ನೀವು ಕೇಳಿ ಬೇಕಿದ್ದರೆ ಹಾಕಿಸ್ಕೋಬೋದು. ನೋಡಿ ಈ ಥರ ಮಟನು ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ ಇವಾಗ ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಈರುಳ್ಳಿನ. ಈ ಥರ ಈರುಳ್ಳಿ ಫ್ರೈ ಆದಮೇಲೆ ನಾನು ಕೈಮಾ ಉಂಡೆನ ಎಲ್ಲ ಉಂಡೆನ ಸುದ ನಾನು ಹಾಕೋತಾ ಇದ್ದೀನಿ. ಈ ಥರ ಪಕ್ಕದಲ್ಲೇ ನೀವು ಹಾಕ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಉಂಡೆ ಒಡೆಯೋದಿಲ್ಲ, ಪಕ್ಕದಲ್ಲೇ ಹಾಕ್ಕೊಳ್ಳಿ. ಎಲ್ಲ ಉಂಡೆನ ಹಾಕ್ಕೊಂಡು ನೀವು ಉಲ್ಟಾ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನೀವು ಸ್ವಲ್ಪ ಪಾತ್ರೆನ ನೀವು ಅಗಲವಾಗಿರೋ ಪಾತ್ರೆನ ತೊಗೊಂಡ್ರೆ ನಿಮಗೆ ಈಸಿ ಆಗುತ್ತೆ. ನೋಡಿ ಇವಾಗ ಎಲ್ಲ ಉಂಡೆನ ನಾನು ಹಾಕಿ ನಿಮಗೆ ತೋರಿಸ್ತೀನಿ. ಫ್ಲೇಮ್ನ ಕಮ್ಮಿನಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಉಂಡೆ ಹೊಡೆಯೋದಿಲ್ಲ ಯಾವುದೇ ಕಾರಣಕ್ಕೂ. ನೋಡಿ ಎಲ್ಲ ಉಂಡೆನೂ ನಾನು ಈ ಥರ ಇಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಇದೇ ಥರ ಇಟ್ಕೊಂಡು ನೀವು ಲಿಡ್ನ ಕ್ಲೋಸ್ ಮಾಡಿ ಒಂದು 10 ನಿಮಿಷ ನೀವು ಹಾಗೆ ಬಿಟ್ಬಿಡಿ. ನೋಡಿ ಇವಾಗ 10 ನಿಮಿಷ ಆದಮೇಲೆ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. 10 ನಿಮಿಷ ಆದಮೇಲೆ ನೀವು ಈ ಥರ ಉಲ್ಟಾ ಮಾಡಿಕೊಂಡು ಪುನಃ 10 ನಿಮಿಷ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಉಂಡೆ ಹೊಡೆಯೋದಿಲ್ಲ. ಈ ಥರ ಒಂದು ಸ್ಪೂನನ್ನು ತಗೊಂಡು ಎಲ್ಲ ಉಂಡೆನ ಉಲ್ಟಾ ಮಾಡ್ಕೊಳ್ಳಿ. ನೋಡಿ ನಾನು ಸ್ಪೂನಲ್ಲಿ ಸ್ವಲ್ಪ ರಫಾಗೇ ಉಲ್ಟಾ ಮಾಡ್ತಾಯಿದ್ದೀನಿ, ಆದ್ರೂ ಉಂಡೆ ಹೊಡಿತಾ ಇಲ್ಲ. ನಾವು ಡೈರೆಕ್ಟಾಗಿ ಸಾಂಬಾರ್ಗೆ ಉಂಡೆನ ಹಾಕ್ಬೋದು, ಆವಾಗ ಅಷ್ಟು ಟೇಸ್ಟ್ ಬರೋದಿಲ್ಲ. ಈ ಥರ ನೀವು ಎಣ್ಣೆಯಲ್ಲಿ ಒಂದು ಸಲ ಫ್ರೈ ಮಾಡಿ ಆಮೇಲೆ ನೀವು ಸಾಂಬಾರಿಗೆ ರುಬ್ಬಿರೋ ಮಸಾಲೆನ ಹಾಕ್ಕೊಂಡು ನೀವು ಕುದಿಸ್ಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಳ್ಳೋದ್ರಿಂದ ಹಸಿ ಸ್ಮೆಲ್ಲೆಲ್ಲ ಕೈಮಾಯಿಂದ ಹೋಗಿ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಇದೇ ಥರ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ನೀವು ಪದೇ ಮಾಡ್ತಾ ಇರ್ತೀರಾ ಇದೇ ಥರ. ನೋಡಿ ಇವಾಗ ಎಲ್ಲ ಉಂಡೆನ ನಾನು ಉಲ್ಟಾ ಮಾಡ್ಕೊಂಡಿದ್ದೀನಿ. ಈ ಥರ ಉಲ್ಟಾ ಮಾಡಿಕೊಂಡು ಪುನಃ ಲಿಡ್ನ ಕ್ಲೋಸ್ ಮಾಡಿ ನೀವು 5 ನಿಮಿಷ ಅಥವಾ 10 ನಿಮಿಷನಾದರೂ ನೀವು ಲೋ ಫ್ಲೇಮಲ್ಲಿ ಹೀಗೇ ಫ್ರೈ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ತಳ ಹಿಡಿಯೋದಿಲ್ಲ, ಅದು ನೀರಿನಂಶ ಬಿಟ್ಕೊಳ್ಳುತ್ತೆ. ಚಿಕನ್ನು ಮತ್ತು ಮಟನ್ನ ನಾವು ಸಾಂಬಾರನ್ನ ಮಾಡುವಾಗ ಯಾವ ಥರ ನೀರಿನಂಶ ಬಿಟ್ಕೊಳ್ಳುತ್ತೆ ಅದೇ ಥರ ನೀರಿನಂಶ ಬಿಟ್ಕೊಳ್ಳುತ್ತೆ. ತಳ ಏನು ಕಚ್ಚೋದಿಲ್ಲ, ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಅಷ್ಟೇ. ನೋಡಿ ನಾನು ಪುನಃ 10 ನಿಮಿಷ ಆದಮೇಲೆ ಲಿಡ್ನ ಓಪನ್ ಮಾಡಿ ನೋಡಿ ಈ ಥರ ಎಲ್ಲ ಉಲ್ಟಾ ಮಾಡ್ತಾಯಿದ್ದೀನಿ. ನೋಡಿ ಸ್ವಲ್ಪನೂ ಉಂಡೆ ಹೊಡಿತಾ ಇಲ್ಲ, ನಾನು ರಫಾಗೇ ಸ್ಪೂನಲ್ಲಿ ಉಲ್ಟಾ ಮಾಡ್ತಾಯಿದ್ದೀನಿ. ನೋಡಿ ಈಗ ಪರ್ಫೆಕ್ಟಾಗಿ ಉಂಡೆ ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಿದೆ. ಈ ಥರ ಫ್ರೈ ಮಾಡಿಕೊಂಡು ಕೈಮಾ ಉಂಡೆನ ರುಬ್ಬಿರೋ ಮಸಾಲೆನ ಹಾಕ್ಕೊಳ್ಳಿ. ನೋಡಿ ಎಲ್ಲ ರುಬ್ಬಿರೋ ಮಸಾಲೆನ ನಾನು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ನಿಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಸಾಂಬಾರು ಬೇಕು ಆ ಕನ್ಸಿಸ್ಟೆನ್ಸಿಗೆ ನೀರನ್ನು ಹಾಕ್ಕೊಳ್ಳಿ. ನೀವು ಚಪಾತಿ, ಪೂರಿ, ಇದೆಲ್ಲ ರೊಟ್ಟಿ ಇದನ್ನೆಲ್ಲ ತಿಂತೀನಿ ಅನಿಸಿದ್ರೆ ನೀವು ಸ್ವಲ್ಪ ಗ್ರೇವಿ ಥರ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ಮುದ್ದೆ ಮತ್ತು ರೈಸಿಗೆಲ್ಲ ನೀವು ಊಟ ಮಾಡ್ತೀನಿ ಅಂದರೆ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಈಗ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನಾನು ಒಂದು ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರನ್ನು ಹಾಕ್ಕೊಳ್ಳಿ ಅಷ್ಟೇ. ಹಾಕ್ಕೊಂಡು ರುಚಿನ ನೋಡಿಕೊಂಡು ನೀವು ರುಚಿ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ನೀವು ಒಂದು 10 ನಿಮಿಷ ಕುದಿಸ್ಕೊಳ್ಳಿ. ನಾವು ಮಸಾಲೆನ ಎಣ್ಣೆಯಲ್ಲಿ ಆವಾಗಲೇ ಫ್ರೈ ಮಾಡಿರೋದ್ರಿಂದ ತುಂಬ ಹೊತ್ತು ನೀವೇನು ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕೈಮಾ ಬೇಯೋವರೆಗೂ ನೀವು ಒಂದು 10 ನಿಮಿಷ ಅಥವಾ 15 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ನಾನು ಲಾಸ್ಟಿಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡರು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ತೊಳೆದು ಕಟ್ ಮಾಡಿ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸುದ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ನೀವು ಆವಾಗಲೇ ಹೇಳಿದಾಗೆ ಒಂದು 15 ನಿಮಿಷ ಅಥವಾ ಒಂದು 10 ನಿಮಿಷ ಕುದಿಸ್ಕೊಳ್ಳಿ, ಸಾಕಾಗುತ್ತೆ. ನಾವು ಕೈಮಾನ ಆವಾಗಲೇ ಎಣ್ಣೆನಲ್ಲೂ ಫ್ರೈ ಮಾಡಿರೋದ್ರಿಂದ ಕೈಮಾನು ತುಂಬ ಹೊತ್ತು ಬೇಯೋದಕ್ಕೆ ಹಿಡಿಯೋದಿಲ್ಲ. ಮಸಾಲೆನೂ ಅಷ್ಟೇ ಫ್ರೈ ಮಾಡಿರೋದ್ರಿಂದ ತುಂಬ ಹೊತ್ತೇನು ನೀವು ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು 10 ನಿಮಿಷ 15 ನಿಮಿಷ ಕುದಿಸ್ಕೊಳ್ಳಿ ಸಾಕು. ನೋಡಿ ನಾನು
ಕುದಿ ಬರ್ತಾ ಇದೆ. ನಾನು ಐ ಫ್ಲೇಮಲ್ಲಿ ಇಟ್ಟಿದ್ದೆ. ಈ ಥರ ಕುದಿ ಬರ್ತಾ ಇರುವಾಗ ನೀವು ಫ್ಲೇಮ್ನ ಕಮ್ಮಿನಲ್ಲಿ ಇಟ್ಕೊಂಡು ನೀಟಾಗಿ ಒಂದು ಸಲ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ನೀವು ರಫಾಗಿಯೇ ಸ್ಪೂನ್ನಲ್ಲಿ ಈ ಥರ ಮಿಕ್ಸ್ ಮಾಡ್ಕೋಬೋದು, ಯಾವುದೇ ಕಾರಣಕ್ಕೂ ಉಂಡೆ ಹೊಡೆಯೋದಿಲ್ಲ. ಮಿಕ್ಸ್ ಮಾಡಿಕೊಂಡು ನೀವು ಲಿಡ್ನ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಕುದಿಸ್ಕೊಳ್ಳಿ. ನೋಡಿ, ನಾನು ಸ್ವಲ್ಪ ಓಪನ್ನಲ್ಲಿ ಇಟ್ಕೊಂಡು ಕುದಿಸ್ಕೊತಾ ಇದ್ದೀನಿ. ನೋಡಿ, ನಾನು 10 ನಿಮಿಷ ಆದಮೇಲೆ ಲಿಡ್ನ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಈ ಥರ ಮಧ್ಯ ಒಂದು ಸಲ ನೀವು ಲಿಡ್ನ ಓಪನ್ ಮಾಡಿ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಪುನಃ 5 ನಿಮಿಷ ನೀವು ಲಿಡ್ನ ಕ್ಲೋಸ್ ಮಾಡಿ ಕುದಿಸ್ಕೊಳ್ಳಿ ಅಷ್ಟೇ. ನೋಡಿ, ನಾನು ಪುನಃ 5 ನಿಮಿಷ ಆದಮೇಲೆ ಲಿಡ್ನ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಸಾಂಬಾರು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ. ಈ ಥರ ಸೈಡಲ್ಲಿ ಎಣ್ಣೆ ಬಿಟ್ಕೊಂಡ್ರೆ ಪರ್ಫೆಕ್ಟಾಗಿ ಉಂಡೆ ಮತ್ತು ಸಾಂಬಾರು ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಅಂತ ಅರ್ಥ. ನೋಡಿ, ಇವಾಗ ಸಾಂಬಾರು ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ. ಇವಾಗ ಸ್ವಲ್ಪ ತೆಳು ಅಂತ ಅನಿಸುತ್ತೆ. ಸ್ವಲ್ಪ ಸಾಂಬಾರೆಲ್ಲ ಆರಿದ್ಮೇಲೆ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ನಾವು ಸ್ವಲ್ಪ 2 ಸ್ಪೂನ್ ಕಡಲೆ ಹಾಕಿರೋದ್ರಿಂದ ಸಾಂಬಾರು ಆರಿದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ಈಗ ಫ್ಲೇಮ್ನ ಆಫ್ ಮಾಡ್ತಾ ಇದ್ದೀನಿ. ಸಾಂಬಾರು ರೆಡಿಯಾಗಿದೆ. ನೀವು ಸರ್ವ್ ಮಾಡಿಕೊಂಡು ಊಟ ಮಾಡ್ಬೋದು. ನೋಡಿ, ನಾನು ಸರ್ವ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಕೈಮಾ ಅಂತ, ಸ್ವಲ್ಪನೂ ಹೊಡಿತಾ ಇಲ್ಲ. ನೋಡಿದ್ರಲ್ಲ, ಮೊಟ್ಟೆ ಹಾಗೂ ಕಡಲೆ ಪುಡಿನ ಬಳಸ್ತೀನಿ ಕೈಮಾ ಉಂಡೆ ಹಾಗೂ ಸಾಂಬಾರನ್ನ ಮಾಡೋದು ಅಂತ. ನೀವು ಒಂದ್ಸಲ ಈ ಮೆಥಡ್ನಲ್ಲಿ ಟ್ರೈ ಮಾಡಿ ನೋಡಿ. ನೀವು ಮಾಡಿ ನನಗೆ ಹೇಗೆ ಬಂತು ಅಂತ ಪ್ಲೀಸ್ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ನಿಮಗೆ ಈ ಕೈಮಾ ಸಾರು ಉಂಡೆ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ನಿಮಗೆ ಯಾವುದೇ ರೆಸಿಪಿ ವಿಡಿಯೋ ಬೇಕು ಅಂದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಮಾಡಿ ತಿಳಿಸ್ತೀನಿ. ಇದೇ ತರಹ ನೆಕ್ಸ್ಟ್ ರೆಸಿಪಿ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.